ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637366663. ಅಲ್ರಿ ಸರ್, ಈ ತಲೆಗ ಏನು ಹಿಡ್ಕೊಂಡು ಬರೀತೀರಿ ನೀವು ಡೈಲಾಗ್? ಯಾಕಂದ್ರೆ ಭಾಳ ಕಾಂಟ್ರವರ್ಸಿ ಆಗತ್ತಲ್ರಿ ಮೇಡಮ್ ಅದು. ಅದಕ್ಕೆ ನಾ ಕೇಳತ್ತೀನಿ ಇದು ಏನು ತಲೆಗೆ ಹಿಡ್ಕೊಂಡು ಏನು ಬರೀತೀರಿ ಅಂತಂದು ಹೇಳಿ ಡೈಲಾಗ್ ಹೆಂಗೆ ಬರ್ತಾವು? ಯಾವ ಡೈಲಾಗ್ ಕಾಂಟ್ರವರ್ಸಿ ಆಗಿದೆ? ಅದೇ ಈಗ ನಾ ಹೇಳಿದ್ದೆ ಅದ ಊ ಥರ ಇದ್ಲು ಊಕೋಸ್ತರ ಕಾಂಟ್ರವರ್ಸಿ ಆಗೋದಿದೆ ಅದ್ರಾಗ ಆಗೈತೆ. ಮಿಲನಾ ನಾಗರಾಜ್, ಡಾರ್ಲಿಂಗ್ ಕೃಷ್ಣ ಹಿಂಗಂದ್ರು. ನಾನು ರೀಲ್ಸ್ ಓಪನ್ ಅಲ್ಲ, ನೀವು ಲವ್ ಮಕ್ಕಳು ಒಂದ್ ಸಿನಿಮಾ ನೋಡಿದ್ರಲ್ಲ, ಅವಾಗ ಡೈಲಾಗ್ ಕಾಂಟ್ರವರ್ಸಿ ಅನ್ನಿಸ್ತಾನೆ. ಅಲ್ಲ, ನಾನು ಎಂಜಾಯ್ ಮಾಡೇನ್ರಿ ಮೇಡಮ್, ಅಷ್ಟೇ ಎಂಜಾಯ್ ಮಾಡಿವಿ. ಕಾಂಟ್ರವರ್ಸಿ ಇಲ್ಲ, ಎಂಜಾಯ್ ಮಾಡಿ. ಸಿನಿಮಾ ಮಾಡಿರೋದು ಎಂಟರ್ಟೈನ್ಮೆಂಟ್ ಗೋಸ್ಕರ, ಕಾಂಟ್ರವರ್ಸಿ ಮಾಡಕ್ಕಲ್ಲ ಅಷ್ಟೇ. ಕಾಂಟ್ರವರ್ಸಿ ಮಾಡೋದಕ್ಕೆ ಈ ಕತೆ ಮಾಡೋದೇ ಇಲ್ಲ, ಬೇರೆ ಕತೆ. ಕೆಲವ್ರಿಗೆ ಅದು ನೋವು ಆಕತಿ ಮನ್ಸಿಗೆ. ಏನಾಗುತ್ತೆ ಅಂದ್ರೆ ಈಗ ನಾವು ಒಂದೇನೋ ಒಂದ್ ಅಂದಾಗ ಯಾರಿಗೋ ಒಬ್ರು ಏನೋ ಒಂದು ಹರ್ಟ್ ಆಗಿದೆ, ಯಾರಿಗೂ ಹರ್ಟ್ ಆಗದಂಗೆ ಏನು ಮಾಡ್ದಂಗೆ ಏನೋ ಪ್ರಚಾರ ಮಾಡಕ್ಕಲ್ಲ. ಈಗ ಜೋ ಪಾತ್ರದ ಬಾಯಿ ಬಂದಂಗೆ ಬೈದಿರ್ತೀವಿ, ಅವರು ಹೀರೋಗ್ ಬೈದಿರ್ತಾರೆ, ಆ ಥರದ್ದೆಲ್ಲ ಆಗಿರುತ್ತೆ ಕಥೆಯಲ್ಲಿ. ಅದನ್ನ ಜೋನ ಕನೆಕ್ಟ್ ಮಾಡ್ಕೊಂಡು ಜೋ ಜೊತೆ ಹೋಗೋರು ತುಂಬಾ ಜನ ಇರ್ತಾರೆ, ಅವ್ರಿಗೆ ಬೇಜಾರಾಗ್ಬೋದು. ಸೊ ನಿಧಿಮಾ ಥರದ ಇಲ್ದೇ ಇರ್ಬೋದು ಅವರು. ಸೊ ಅವ್ರವ್ರು ಇದು ತಕ್ಕಂಗೆ ಅವ್ರವ್ರು ಯೋಚನೆ ಮಾಡ್ತಾ ಹೋಗ್ತಾರೆ, ಅವ್ರ ಲೈಫಲ್ಲಿ ಏನಾಗಿರುತ್ತೆ. ಸೊ ಅವ್ರಿಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಪಿಕ್ಚರ್ ಮಾಡಿರಲ್ಲ. ನಾವು ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿರೋ ಉದ್ದೇಶ ಮನರಂಜನೆ ಕೊಡ್ಬೇಕು ಅಂತ. ಒಬ್ರಿಗೆ ಟಾರ್ಗೆಟ್ ಮಾಡಿ ಹರ್ಟ್ ಮಾಡಕ್ಕಲ್ಲ. ಅದಕ್ಕೆ ಬೇರೆ ಬೇರೆ ರೀತಿ ಇರುತ್ತೆ ಮಾಡ್ಬೇಕು ಅಂದ್ರೆ, ಮಾಡ್ಲೇಬೇಕು ಅಂದ್ರೆ. ನಮ್ಗೆ ಆ ಉದ್ದೇಶ ಇಲ್ಲ, ನಮ್ಗೆ ಇಂಟೆನ್ಷನ್ ಇಲ್ಲ. ನಾವು ಪ್ಯೂರ್ಲಿ ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ, ಯಾರನ್ನು ನೋವು ಮಾಡೋಕ್ಕೋಸ್ಕರ ಅಲ್ಲ ಅಷ್ಟೇ. ಹೌದು, ನೋವು ಮಾಡಂಗಿದ್ರೆ ಭಾಳ ವಿಚಾರದಾಗೆ ನೋವು ಮಾಡ್ತಿದ್ವಿ ಅಲ್ವಾ? ಇನ್ನು ಈ ಮೇಜರ್ ಡೈಲಾಗ್ಸ್ ಬರ್ದಿರೋದು ನೀವಾ ಅಥವಾ ಮಿಲನಾ ಮೇಡಮ್ ಇದರಲ್ಲಿ? ಈ ಸಿನಿಮಾ ಮೇಜರ್ ನಾನೇ ಬರ್ದಿರೋದು. ಮೇಜರ್ ನೀವೇ? ಮೇಜರ್. ಮಿಲನ ಬರ್ದ ಮೇಲೆ ಒಂದಷ್ಟು ಅವ್ರಿಗೂ ತೋರಿಸಿರ್ತೀವಿ, ಅವ್ರೊಂದಷ್ಟು ಕೊಡ್ತಾರೆ. ಕೃಷ್ಣ ಆಲ್ರೆಡಿ ಒಂದು ರಫ್ ಡ್ರಾಫ್ಟ್ ಮಾಡಿದ್ರು ಆಕ್ಚುಲಿ, ಸುಮಾರು ಮಾಡ್ಕೊಂಡ್ ಗೋವಾಗ ಹೋಗಿದ್ರು, ಒಂದು 3 days ಕುತ್ಕೊಂಡ್ ಬರ್ತಿದ್ರು. ಜನರಲಿ ಏನಂದ್ರೆ ಈ ತುಂಬಾ ಎಮೋಷನಲ್ ಸೀನ್ಸ್ ನಾನು ಬರೀತೀನಿ ಯಾವಾಗಲೂ. ಎಮೋಷನಲ್ ಸೀನ್ಸ್ ಎಲ್ಲ ನಾನು ಬರೆದು ಕರೆಕ್ಷನ್ಸ್ ಇದ್ರೆ ಕರೆಕ್ಷನ್ಸ್ ಆಮೇಲೆ ಮಾಡ್ತೀನಿ, ಡಿಸ್ಕಸ್ ಮಾಡ್ತೀವಿ. ಕರೆಕ್ಷನ್ಸ್ ನೀವು ಮಾಡ್ತೀರಾ ಮಾಮೇಗೆ? ಇಲ್ಲ, ಅವರೇ ಮಾಡೋಕ್ಕಲ್ಲ, ನಾ ಬರೆದ್ಮೇಲೆ ಆಗೋಯ್ತು. ಕರೆಕ್ಷನ್ ಅವ್ರು ಮಾಡ್ತಾರೆ. ನೀವು ಮಾಡ್ತೀರಾ ಮೇಡಮ್ ಕರೆಕ್ಷನ್? ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ನೋಡಿ ಇನ್ನೇನೋ ಬೇಕು ಅನ್ಸುತ್ತೆ ಅಂತ, ಬೇಕು ಅನ್ಸುತ್ತೆ, ಸಾಕಾಗ್ತಾ ಇಲ್ಲ ಅನ್ಸುತ್ತೆ, ಅಥವಾ ಇದು ಕಮ್ಮಿ ಅನ್ಸುತ್ತೆ, ಅಥವಾ ಇದು ಚೆನ್ನಾಗಿ ಕೇಳಿಸ್ತಿಲ್ಲ, ಬೇರೆ ಏನಾದ್ರು ಬರೆಯೋಣ ಅಂತ. ಆಮೇಲೆ ಕರೆಕ್ಷನ್ಸ್ ತುಂಬಾ ವರ್ಷನ್ಸ್ ಬರಿತೀವಿ, ಒಂದು 20, 25, 30 ವರ್ಷ. ನಾನೇನು ರೈಟರ್ ಅಲ್ಲ, ಸುಮ್ಮನೆ ಏನೋ ಒಂದು ಬರ್ಕೊಂಡು ಹೋಗ್ತಾ ಇರ್ತೀನಿ. ಅಂದ್ರೆ ಅಷ್ಟು ಚಲೋ ಬರ್ತೀರಲ್ರಿ ಸರ್ ನೀವು? ಚಲೋ ಬರೀತೀರಿ ಸರ್, ಡೈಲಾಗ್ಸ್ ಎಲ್ಲ ಚಂದ ಇದಾವ, ಅದಕ್ಕೆ ಕೇಳಿದ್ದೆ. ಇದ್ರಾಗ ಹಿಂಗೈತಿ ಇದ್ರಲ್ಲೂ ಇದೆ ಊತರ ಇದೆ. ಕೆಲವರೆಲ್ಲ ಈ ಪಾನಿಪುರಿ ಇದೆಲ್ಲ ಅಲ್ಲ ಇದು ಇದೆ ಊತರ, ಈ ಲವ್ ಮಕ್ಕಳು ತಿರುಳು ಇದೆ. ಲವ್ ಮಕ್ಕಳು ತಿರುಳು ಹೂತರ ಇದೆ, ಬಟ್ ಮುಂದೆ ಕೇಳಲ್ಲ. ಊತರ ಇದೆ, ಅದಿದೆ, ರೆಫರೆನ್ಸ್ ಇದೆ, ಬಟ್ ನೋಡಿ ಅದು ಸಿನಿಮಾದಲ್ಲಿ ಆಕ್ಚುಲಿ ಇವಾಗ ಹೆಂಗಿರುತ್ತೆ ಅಂದ್ರೆ ಥಿಯೇಟರ್ ಅಲ್ಲಿ ಮತ್ತೆ ಡೈಲಾಗ್ ಇದೆ, ಅದು ಹೇಳ್ಬೇಡ ಈಗ, ಹೇಳಲ್ಲ ನಾನು. ಮತ್ತೆ ಊತರ ಇದ್ಲು ಅಂದ ತಕ್ಷಣ ಜನ ಆಗ್ಬೋದು ಅಂತ. ಆಕ್ಚುಲಿ ಅಲ್ಲ, ಆಕ್ಚುಲಿ ಇದನ್ನು ಮತ್ತೆ ನೆಕ್ಸ್ಟ್ ಹೇಳ್ಬೋದು, ಮತ್ತೆ ಬೇಕು ಅಂತ ಮಾಡಿದಾರೆ ಅಂತ. ಬಟ್ ನೋಡಿ, ನಾವು ಶೂಟಿಂಗ್ ಮಾಡಿದ್ ಯಾವಾಗ, ಅದಕ್ಕೆ ಹೇಳಿದೆ ಮೇಡಮ್ ನಾನು ಕಾಂಟ್ರವರ್ಸಿ ಅಂತಂದು. ಯಾಕೆ ಹೇಳಿದೆ ಹೇಳ್ರಿ? ಎಂಟರ್ಟೈನ್ಮೆಂಟ್ ದಟ್ಸ್ ಇಟ್. ಮುಂದಕ್ಕೆ ಊಕೋಸ್ತರ ಇಲ್ಲ, ಊತರ ಇಲ್ಲ, ಅದು ಥಿಯೇಟರ್ ನೋಡ್ಬೇಕು ನೀವು. ಅದಂತೆ ಮೇಡಮ್, ಈ ಡೈಲಾಗ್ ನೋಡಿದ ತಕ್ಷಣ ಕೆಲವರು ಅನ್ಕೋತಿರ್ತಾರೆ ಮೇಡಮ್, ನಿಮ್ ಲವ್ ಮಾಕ್ಟೇಲ್ ಎಷ್ಟು ತರ ಡೈಲಾಗ್ಸ್ ಗಳಿದೆ, ಎಷ್ಟು ಅಲ್ಲ ಈ ಪಾನಿಪುರಿ ಅಲ್ಲ ಮೇಡಮ್, ಇಷ್ಟೊಂದು ಅದ್ರ ಡೈಲಾಗ್ಸ್ ಬರ್ದಿದ್ದೀನಿ, ಬಟ್ ಜಾಸ್ತಿ ಫೇಮಸ್ ಆಗಿದೆ. ಈಗ ಇನ್ನೂ ಒಂದು ಸಿನಿಮಾ ಆಯ್ತು, ಸಿನಿಮಾ ಲವ್ ಮಾಕ್ಟೇಲ್ ಆಯ್ತು, ನಾನು ಪಾನಿಪುರಿ ತಿಂತಿದ್ದೆ, ಕ್ಯಾನ್ಸರ್ ಬಂತು, ನಾನು ಸತ್ತೋಯ್ತು, ನನ್ನ ಪಾತ್ರ ಸತ್ತೋಯ್ತು. ಅದಾದ್ಮೇಲೆ 1000 ಟ್ರೋಲ್ ನೋಡಿದೀನಿ ನಾನು. ನಿಧಿಮಾ ಸುಮ್ನಿರದಲ್ಲೇ ಪಾನಿಪುರಿ ತಿಂದು ಕ್ಯಾನ್ಸರ್ ಬರ್ಸ್ಕೊಂಡು ಸತ್ತೋದ್ರು. ಈಗ ನಾನು ಡಾರ್ಲಿಂಗ್ ಕೃಷ್ಣ ನಂಗೆ ಹಿಂಗ್ ಮಾಡ್ಬಿಟ್ರು, ಕ್ಯಾನ್ಸರ್ ಬರ್ಸಿದ್ರು, ಪಾನಿಪುರಿ ತಿನ್ಸಿದ್ರು, ನನ್ಗೆ ಎಷ್ಟು ನೋವಾಯ್ತು. ಪಾನಿಪುರಿ ಅಸೋಸಿಯೇಷನ್ ಎಲ್ಲ ಬರ್ಬೇಕಾಯ್ತು, ನನ್ಗೆ ಹರ್ಟ್ ಆಯ್ತು. ಏನೋ ಈ ತರ ಪಾನಿಪುರಿ ತಿಂದ ಸತ್ತೋಗ್ತಿರೋ ಹುಷಾರು ಅಂತೆಲ್ಲ ಬರ್ದ್ಬಿಟ್ರು ಜನ. ನಾನೀಗ ಡಾರ್ಲಿಂಗ್ ಕೃಷ್ಣ ಮೇಲೆ ಇದ್ ಮಾಡಕ್ಕಾಗುತ್ತಾ? ಕರೆಕ್ಟ್ ಅಂದ್ರು ಮೇಡಮ್, ನೀವು ಪಾನಿಪುರಿ ತಿಂದಾಗ ಅದ್ರದ್ದು ಬೆಲಿನೇ ಚೇಂಜ್ ಆಯ್ತು. ಅಸೋಸಿಯೇಷನ್ ಇನ್ನೂ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ ಮೇಡಮ್. ಏನು ಪಾನಿಪುರಿ ನಾನಾ ಫ್ಯಾನ್ ಆಗೇನಿ, ಅಲ್ಲಿ ಹೋಗಿ ನಿಮ್ದು ಫಿಲ್ಮ್ ನೋಡಿದ ತಕ್ಷಣ ಹೋಗಿ ಪಾನಿಪುರಿ ತಿನ್ಬಂದ. ಅದೇನಕ್ಕೆ ಪಾನಿಪುರಿ ತಿಂದಿದ್ದು ಅಷ್ಟು ಅನ್ಭವಿಸಿ ತಿನ್ನೋ ತರ ಶೂಟ್ ಮಾಡಿದ್ವಿ, ಅದಕ್ಕೆ. ಅದ್ ಏನ್ ಚಂದ ಇತ್ರಿ ಮೇಡಮ್, ಎಲ್ಲಿ ತರ್ಸಿದ್ರಿ ಮೇಡಮ್ ಪಾನಿಪುರಿ? ಅಯ್ಯೋ, ಎಲ್ಲ ಹಳೆ ಪಾನಿಪುರಿಗಳನ್ನ ತಿಂತೀನಿ ಪಾಪ ಅವರು. ಅದು ಶೂಟ್ ಮಾಡಿದ್ದೆಲ್ಲ ನಾವು ಬೆಳಗ್ಗೆ 5 ಗಂಟೆಗೆ 5 ಗಂಟೆಗೆ ಶೂಟ್ ಮಾಡಬೇಕು, 4 ಗಂಟೆಗೆ ಶೂಟ್ ಮಾಡಿದ್ವಿ, 6 ಗಂಟೆಗೆಲ್ಲ ಶೂಟ್ ಮಾಡಿದ್ವಿ ಅದನ್ನ. ಸೊ ಪಾನಿಪುರಿ ಹಿಂದಿನ ದಿನ ಪಾನಿಪುರಿ ತಂದೆಲ್ಲ ತಿಂದಿರೋದು, ಇನ್ನು 5 ಗಂಟೆಗೆ ನೋಡ್ಕೊಂಡು ಹೋಗ್ತೀರಾ ಪಾನಿಪುರಿ. ಅಂದ್ರು ಪಾನಿಪುರಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ರವ್ರಿ ಅಲ್ರಿ ಮೇಡಮ್. ಇದ್ರಾಗ ಏನಾರ ಅದ ತಿಂಡಿ ಪಿಂಡಿ ಇಟ್ಟಿರೇನ್ರಿ ಸರ್? ಅವರಂತೂ ಸಿನಿಮಾ ನೋಡ್ಬಿಟ್ಟು ಹೋಗಿ ಏನಾರು ತಿನ್ಬೇಕು ಅವರು, ಅದಕ್ಕೆ ಏನಾರು ಆಸೆ ಬರುತ್ತೆ. ಪಾಪ್ಕಾರ್ನ್ ನಿಮ್ಗೆ ಪಕ್ಕದಲ್ಲೇ ಬರುತ್ತೆ, ಪಾಪ್ಕಾರ್ನ್ ಅಂದ್ರೆ ಇದ್ರಾಗ ಪಾಪ್ಕಾರ್ನ್
ಹೈಲೈಟ್ ಮಾಡಿರಿ ಯಾರು ಅದ್ರಾಗ ಇಲ್ಲ, ಪಾನಿಪುರಿ ಇಲ್ಲ. ನಿಮಗೆ ಥಿಯೇಟರ್ ಪಕ್ಕದಲ್ಲಿರೋರು ಪಕ್ಕದಲ್ಲಿ ಕೊಡ್ತಾರೆ ಅಂತ. ಹಂಗೆ ಚುಷ್ಟಿಗೆ ಅಂದ್ರೆ ಭಾಳ ಚಲೋ ಐತ್ರಿ ಸಿನಿಮಾ. ಅಂದ್ರೆ ನೀವಿಬ್ರು ಥರ ಈಗ ಅನ್ಯೋನ್ಯವಾಗಿ ಇಷ್ಟು ಒಳ್ಳೆ ಸಿನಿಮಾ ತೆಗ್ದಿರಲ್ರಿ ಸರ. ಈಗ ನಾನು ನನ್ನ ಗಂಡ ಸಿನಿಮಾ ತೆಗಿಬೇಕಂತ ಮಾಡಿರಿ, ಏನಾರು ಸಜೆಷನ್ ಕೊಡ್ರಿ ಸರ್, ನಿಮ್ಮಂಗೆ ಬೆಸ್ಟ್ ಕಪಲ್ ಅವೆಲ್ಲ ಏನು ಬೇಡ, ಒಟ್ಟಿಗೆ ಸಿನಿಮಾ ನೋಡಿ ಸಾಕು. ನಾವು ತೆಗಿಯೋ ಜವಾಬ್ದಾರಿ ನಾವು ತೆಕ್ಕೋತೀವಿ, ನೀವು ಯಾಕೆ ಅವಾಗೆಲ್ಲ ಟೆನ್ಷನ್ ನಿಮಗೆ? ಅಲ್ರಿ ಸರ್, ನೀವು ಇಬ್ಬರ ತೆಗೆದ್ರೆ ಹೆಂಗ್ರಿ? ನಾವು ಒಂಚೂರು ನಿಮ್ಮಂಗೆ ಡಾರ್ಲಿಂಗ್ ಕೃಷ್ಣ ಮಿಲನ, ಜೂನಿಯರ್ ಮಿಲನ, ನಾಗರಾಜನ ಅಂತ ಅದನ್ನು ತೆಗಿಬೇಕು ಅಂದರೆ ಅದಕ್ಕೆ 16 ವರ್ಷ ಕೆಲಸ ಮಾಡಿರ್ತೀವಿ, 16 ವರ್ಷ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಸುಮ್ಮನೆ ಸಡನ್ ಆಗಿ ತೆಗಿಯೋಕ್ಕಾಗಲ್ಲ. ಬೇಕಾದ್ರೆ ಸಡನ್ ಆಗಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಬರ್ಬೋದು, ಹಂಗೆಲ್ಲ ಪಿಕ್ಚರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸಿನಿಮಾ ಹಂಗೆ ಮಾಡಬೇಕು ಅಂದರೆ ನಿಮಗೆ ಅದೊಂದಷ್ಟು ಎಕ್ಸ್ಪೀರಿಯನ್ಸು, ನಾವೊಂದಷ್ಟು ಟ್ರಾವೆಲ್ ಆಗಿರ್ತೀವಿ ಅದ್ರ ಜೊತೆ. ನಾನು ಲವ್ ಮಾಕ್ಟೇಲ್ ನೀವು ನೋಡಿ, ನೀವು ನಿಮ್ಮ ಹಸ್ಬೆಂಡ್ ಸೇರಿ ಒಳ್ಳೆ ಒಂದು ಟಾಕ್ ಶೋ ಮಾಡ್ಬೋದು, ಮಜಾ ಇರುತ್ತೆ. ಹೌದಾ ಮೇಡಮ್? ನಂಗೆ ಗಂಡ ಮಾತಾಡಂಗಿಲ್ರಿ ಮೇಡಮ್. ನೀವು ಮಾತಾಡ್ತಿರಲ್ಲ? ನಾ ಮಾತಾಡ್ತೀನಿ, ನಂಗೆ ಗಂಡ ಮಾತಾಡಂಗಿಲ್ಲ. ಒಂದು ಹೇಳ್ತೀನಿ ಕೇಳಿ. ಈಗ 2009ರಿಂದ ನಾನು ಇಂಡಸ್ಟ್ರಿಗೆ ಬಂದಿದ್ದು. 2010ರಿಂದ 19 ತನಕನೂ ಕೆಲಸ ಮಾಡಿದ ಅನುಭವದಲ್ಲಿ, ನಾನು 10 ವರ್ಷದ ಅನುಭವದಲ್ಲಿ ಲವ್ ಮಾಕ್ಟೇಲ್ ಮಾಡಿದೆ. ಇವ್ರಿಗೆ ಏನೂ ಗೊತ್ತಿರಲಿಲ್ಲ, ಡೈರೆಕ್ಷನ್ನು, ಸಿನಿಮಾ ಮಾಡೋದು ಏನು ಇವ್ರಿಗೆ ಗೊತ್ತಿರಲಿಲ್ಲ. ಅವ್ರ ನಾನು ಬಂದು ಒನ್ನಲ್ಲಿ ಹಿಂಗೆ ಮಾಡೋಕೆ ಹಂಗೆ ಮಾಡೋಕೆ ಎಲ್ಲ ಹೇಳ್ಕೊಟ್ಟು ಈಗ ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು 10 ವರ್ಷದಿಂದ ಮಾತಾಡಿ ಕಂಟಿನ್ಯೂಸ್ ಮಾತಾಡ್ತಿರ್ತಾರೆ, ನಿಮ್ಮ ಗಂಡ ಸೈಲೆಂಟ್ ಆಗಿರ್ತಾರೆ. ಅವ್ರಿಗೆ ಹೇಳ್ಕೊಡಿ, ನೀವು ಈಗ ಮಾತಾಡೋದು ಮೊದಲೇ ಐಟವ ಮೇಡಮ್, ಸುಮ್ ಕಂಪ್ಯೂಟರ್ ಮುಂದೆ ಕುಂತ ಬಿಡ್ತಾವ, ಏನಿಲ್ಲ ಹೂ ಇಲ್ಲ ಇಲ್ಲ ಏನಿಲ್ಲ, ಸುಮ್ಮನೆ ಇವ್ರ ಮನೇಲಿ ಅವ್ರು ಮಾತಾಡ್ತಿಲ್ಲ ಅಂತ ಇವ್ರು ಆಂಕರಿಂಗ್ ಬಂದಿರೋದು. ಕರೆಕ್ಟಾ? ಹೌದ್ರಿ ಮೇಡಮ್. ಕಿವಿ ಯಾವಾಗ ಇಯರ್ಫೋನ್ ಹಾಕಿರ್ತಾರ? ಅಲ್ಲ, ಅವ್ರ ಮೀಟಿಂಗು US ಮೀಟಿಂಗ್ ಯಾವ್ದು ಇರಲ್ಲ, ಸುಮ್ಮನೆ ಮಾತಾಡ್ತಿರ್ತೀರ ಅಂತ ಹಾಕೊಂಡಿರ್ತಾರೆ, ನೋಡ್ಕೊಳ್ಳಿ ಅದನ್ನ. ಅಲ್ರಿ ಸರ್, ಈ ಮದ್ವೆ ಮುಂಚೆ ಏನು ಗೊತ್ತಾ, ನನಗೆ ನೀವು ಮಾತಾಡೋದು ತುಂಬಾ ಇಷ್ಟ, ಮಾತಾಡೋದು ನೋಡೇ ಫೀಲ್ ಆಗೀನಿ, ಮದ್ವೆ ಆಗೀನಿ ನಿಮ್ನ ಅಂತಾರ. ಈಗ ಮಾತಾಡ್ತೀನಿ ಸರ್, ಇವಾಕಿನ್ ಮಾತಾಡೋ ಹುಡುಗಿನ ಯಾಕಾರ ಕಟ್ಕೋಣ ಅಂತ. ಏನ್ರಿ ಸರ್, ನಾನು ಯಾವ್ದೋ ಕಮೆಂಟ್ ಅಲ್ಲಿ ನೋಡಿದ್ದೆ, ಚೇಂಜ್ ಆಗ್ಬಿಡ್ತಾರೆ. ಮಿಲನ ಮೇಡಮ್ ಏನ್ ಇಷ್ಟೊಂದು ಮಾತಾಡ್ತಾರೆ, ಕೃಷ್ಣ ಸರ್ ಪಾಪ ಅಂತ ಬೇರೆ ಹಾಕಿದ್ರು ಯಾವ್ದೋ ಒಂದು ಕಮೆಂಟ್. ಹಂಗೇನಿಲ್ಲ ಪಾಪ, ಚಲೋ, ಇಬ್ರು ಚಲೋ ಅದಿರಿ ಸರ್. ಏನು ಅವ್ರು ಬಿಟ್ಕೊಡಂಗಿಲ್ಲ, ಅವ್ರು ನಿಮ್ಮನ್ನ. ನನಗೆ ಅವ್ರು ಮಾತಾಡ್ಲಿಲ್ಲ ಅಂದ್ರೆ ನಂಗೆ ಬೇಜಾರು, ಯಾಕೆ ಮಾತಾಡ್ತಿರಲ್ಲ, ಯಾಕೆ ಸೈಲೆಂಟ್ ಆಗಿದಲ್ಲ ನಾನು ನೋಡ್ತಾ ಇರ್ತೀನಿ. ಮಾತಾಡ್ತಾ ಇರ್ಬೇಕು, ಅದೇ ನಮ್ಗೆ ಎನರ್ಜಿ. ಅಂದ್ರೆ ಅವ್ರದ್ದು ಹಿಂಗ ಸರ್, ಆಫ್ ಸ್ಕ್ರೀನ್ ಮಾತಾಡ್ತಿರ್ತಾರೆ, ಚಲೋ ಸಖತ್ ಮಾತಾಡ್ತಾರೆ. ಇಬ್ರಾಗ ರೊಮ್ಯಾಂಟಿಕ್ ಯಾರಿ? ಜಾಸ್ತಿ ನಗ್ತಾ ಇರ್ತೀನಿ ನನ್ನ ಮಾತಿಗಿಂತ. ಇಬ್ರಾಗ ರೊಮ್ಯಾಂಟಿಕ್ ಯಾರಿ ಸರ್? ಅದು ಅಂದ್ರೆ ನಿಮ್ಗೆ ಏನಕ್ಕೆ ಕ್ಯೂರಿಯಾಸಿಟಿ? ಅಲ್ಲ, ನೋಡಿ ಒಂಥರ. ಈಗ ನಾನು ರೊಮ್ಯಾಂಟಿಕ್ ಆದ್ರೆ ನಿಮ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ, ಅವ್ರು ರೊಮ್ಯಾಂಟಿಕ್ ಆದ್ರೆ ಏನು ಡಿಫ್ರೆನ್ಸ್ ಆಗುತ್ತೆ? ಅಲ್ಲ, ಇಬ್ರು ಹಂಗ ಕೇಳ್ಬೇಕು ಅನಿಸ್ತ್ರಿ ಸರ್. ನಿಮಗೆ ಡಿಫ್ರೆನ್ಸ್ ಆಗೋದು ಏನಂದ್ರೆ ನಿಮ್ಮ ಯಜಮಾನರು ರೊಮ್ಯಾಂಟಿಕ್ ಆದಾಗ, ಅದು ಮೇನು. ನೀವು ಅಲ್ಲಿ ಫೋಕಸ್ ಮಾಡಿ, ನಮ್ದು ಹೆಂಗ ನಡ್ಕೊಂಡು ಹೋಗುತ್ತೆ. ಅಲ್ಲ, ನಾನು ಹೆಂಗ ಕ್ಯೂರಿಯಾಸಿಟಿ ಮೇಲೆ ಹಿಂಗೆ ಕುಂತಿದ್ರಲ್ಲ, ಅದಕ್ಕೆ ಕೇಳದೆ ರೀ ಸರ್, ಇನ್ನೇನಿಲ್ಲ. ಏನೋ ಸುಮ್ಮನೆ ಕೇಳ್ಬೇಕು ಅನಿಸ್ತು, ಕೇಳದೆ ಅಷ್ಟೇ. ನೀವು ತುಂಬ ಪರ್ಸ್ನಲ್ಗೆಲ್ಲ ಕೈ ಆಗ್ತಾ ಇದ್ದೀರಾ. ಹಂಗೇನಿಲ್ಲ, ಕಟ್ ಮಾಡ್ತೀವಿ ಬಿಡ್ರಿ. ಇಲ್ಲ. ಓಕೆ, ಸೊ ಬೆಸ್ಟ್ ಕಪಲ್ ಅಂತ ಅನಿಸ್ಕೊಳ್ಳೋದು ಯಾವ ವಿಚಾರಗಳಿಂದ ಬೆಸ್ಟ್ ಕಪಲ್ ಅಂತ ಅನ್ಸ್ಕೊಳುತ್ತೆ ಸರ್? ಬಿಕಾಸ್ ಯಾಕಂದ್ರೆ ತುಂಬಾ ಜನ ಈಗ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಅಂದ್ರೆ ಕೆಲವರು ಅಂತರೂ ಅಯ್ಯೋ ಇಂಥ ಸೆಲೆಬ್ರಿಟಿ ಜೀವನದಲ್ಲಿ ಡಿವೋರ್ಸ್ ಆಗ್ಬಿಡ್ತಾ ಅಂತ ಕೆಲವರೆಲ್ಲ ಆಶ್ಚರ್ಯಪಟ್ಟಿದ್ದಿದೆ. ಸೊ ನೀವು ನಾರ್ಮಲ್ ಕನ್ನಡಕ್ಕೆ ಬಂದ್ಬಿಟ್ರಿ, ನೀವು ಮರ್ತೋಗ್ಬಿಟ್ರಿ. ಅಂದ್ರೆ ಈಗ ನೀವು ಮತ್ತೇನಾರ ಅನ್ಕೋ. ಇಲ್ಲ, ಸುಮ್ಮನೆ ನಾನು ತಮಾಷೆ ಮಾಡಿದ್ದೀನಿ. ಹೌದಾ? ಓಕೆ, ಅದಕ್ಕೆ ಬೆಸ್ಟ್ ಸಜೆಷನ್ಸ್ ಏನಾದ್ರು ಕೊಡ್ರಿ. ಡಿವೋರ್ಸ್ ಸಜೆಷನ್ ಯಾರು ಕೊಡಕ್ಕಾಗಲ್ಲ, ಅವ್ರವ್ರ ಜೀವನ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಗೊತ್ತಾ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ನಾವು ಹೇಳ್ಬೋದು. ಅವನು ಯಾರ ಕುಡ್ದು ಬಂದು ಈ ಸಿಕ್ಸ್ ಪಕ್ಕದಲ್ಲ ಹೊಡಿತಿದ್ರೆ ಹೆಂಗ್ ಹೇಳ್ತೀರಾ? ಹಂಗೆ ಅವ್ರವ್ರ ಇಂಡಿವಿಜುವಲ್ ಅದು. ಅವ್ರವ್ರ ಪರ್ಸನಲ್ ಗಂಡ ಹೆಂಡತಿ ಅವ್ರವ್ರಿಗೆ ಇರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು, ಅದನ್ನ ಯಾರು ಹೇಳ್ತಾರೆ? ಅವ್ರು ವರ್ಕ್ ಮಾಡ್ಬೇಕು. ಈಗ ನಮ್ದು ಮಿಲನದಲ್ಲಿ ಏನೆಲ್ಲ ಪರ್ಫೆಕ್ಟಾ? ನಮ್ಮಲ್ಲೂ ಡಿಫ್ರೆನ್ಸಸ್ ಇರುತ್ತೆ, ಮತ್ತೊಂದಿರುತ್ತೆ. ಅವಾಗ ಏನಂದ್ರೆ ವರ್ಕ್ ಮಾಡೋದು ಎಲ್ಲಾನು ನಾವು ಸರಿ ಮಾಡ್ಕೊಳ್ಳೋ ಥರದ್ದು, ನಾವು ಬೆಟರ್ ಆಗ್ತಾ ಇರೋದು. ಸೊ ಆ ಥರ ಅದು ನಾವು ವರ್ಕ್ ಮಾಡ್ಬೇಕು ಅಲ್ಲಿ. ಓಕೆ, ಒಂದು ಹುಡುಗನ್ನ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡ್ರೆ ಚಲೋ ಅನ್ಸ್ತತ್ರಿ ಮೇಡಮ್ ನಿಮಗೆ? ಯಾಕಂದ್ರೆ ನೀವು ಲವ್ ಗುರು ತರ ನಮಗೆ ಎಲ್ಲ ಹುಡುಗಿಯರಿಗೆ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಏನಕ್ಕೆ ಬೇಕು? ಅಲ್ಲ, ನನಗಲ್ರಿ ಸರ್, ಮಂದಿಗೆ ಸರ್, ನನಗಲ್ರಿ, ನಾ ಪರವಾಗಿ ಕೆಳಗೆ ಇಲ್ಲ. ಅದು ನಾನು ರಾಂಗ್ ಪರ್ಸನ್ ಹೇಳಕ್ಕೆ, ಯಾಕಂದ್ರೆ ಕೃಷ್ಣ ಅವರೇ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮೋನಾಲಿಸಾ ಅನ್ನುವಂಥ ಒಂದು ಹುಡುಗಿ ಮದ್ವೆ ಆಗ್ತಾಳ, ಬಟ್ ಭಾಳ ಜನ ಕಮೆಂಟ್ ಹಾಕ್ತಾರ, ಪ್ರೀತಿಗೆ ರಿಲಿಜನ್ ಅನ್ನೋದು ಮ್ಯಾಟ್ರ್ ಆಕತ್ತ ಸರ್? ನೀವು ಆಗಲೇ ಹೇಳಿದ ಎಲ್ಲ ವೈಯಕ್ತಿಕ. ಪ್ರಪಂಚದಲ್ಲಿ ಯಾವುದು ತಪ್ಪು ಸರಿ ಅನ್ನೋದು ಏನೂ ಇಲ್ಲ, ಎಲ್ಲ ನಿಮಗೆ ಬಿಟ್ಟಿದ್ದು. ನೀವು ಅದನ್ನ ಹೆಂಗ್ ನೋಡ್ತೀರಾ ಹಂಗೆ. ನೀವು ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ನೀವು ಅದನ್ನ ಎದುರಿಸಕ್ಕೆ ರೆಡಿ ಇದ್ದೀರಾ?
ಅವ್ರನ್ನೆಲ್ಲ ಎಲ್ಲಾರನ್ನೂ ಎದುರಿಸಿ ನೀವು ಆ ಹುಡುಗನ ಮದ್ವೆ ಆಗ್ತಿದ್ದೀರಾ ಅಂದ್ರೆ ಆ ಹುಡುಗ ಅಷ್ಟು ನಿಲ್ತಾನ ನಿಮಗೋಸ್ಕರ, ಅಷ್ಟು ವರ್ತ್ ಇದಾನ ಅಂದ್ರೆ ಆ ಮೆಚೂರಿಟಿ ಇದ್ದು ಆಗಿದ್ರೆ ಡೆಫಿನೆಟ್ಲಿ ಎಸ್ ಅವ್ರದ್ದು ಸರಿಯಾದ ಡಿಸಿಷನ್. ಬಟ್ ಕೆಲವು ಸರಿ ಪ್ರೀತಿಯಿಂದ ಕ್ಯಾರಿಡ್ ಅವೇ ಆಗಿ ಓಕೆ ನಾನು ಪ್ರೀತಿಸ್ಬಿಟ್ಟಿದ್ದೀನಿ ಆಗ್ಬಿಡ್ತೀನಿ ಅಂತ ಆಗಿ ಆಮೇಲೆ ರಿಗ್ರೆಟ್ ಆದಂತವ್ರು ಇದ್ದಾರೆ. ಸೊ ಅದೇ ಇದು ವೈಯಕ್ತಿಕವಾಗಿ ಇದನ್ನ ನಾವು ಜನರಲೈಸ್ ಆಗಿ ಹೇಳಕ್ಕಾಗಿ ಆ ರೀತಿಯಾಗಿ ಚೆನ್ನಾಗಿರೋರು ಇದಾರೆ, ಲೈಫ್ ಹಾಳು ಮಾಡ್ಕೊಂಡಿರೋರು ಇದಾರೆ. ಅಲ್ಲ ಲವ್ ಮ್ಯಾರೇಜ್ ಆಗಿ ಅದೇ ಜೊತೆಲೇ ಆಗಿ ಚೆನ್ನಾಗಿರೋರು ಇದ್ದಾರೆ, ಚೆನ್ನಾಗಿರೋರು ಎಲ್ಲರದ್ದು ಅವ್ರ ಪರ್ಸನಲ್ ಇದಷ್ಟೇ. ಹೌದು. ಈಗ ಆನ್ಲೈನ್ ಪ್ರೀತಿ, ಈ ಫೇಸ್ಬುಕ್ಕಲ್ಲಿ ನಡೆಯುವಂಥದ್ದು, ಇನ್ಸ್ಟಾಗ್ರಾಮಲ್ಲಿ ಪ್ರೀತಿ ನಡೆಯುವಂಥದ್ದು, ಇದೆಲ್ಲ ಏನ್ರಿ ಸರ್ ಕೊನೆವರೆಗೂ ಉಳಿತೈತಿ, ಗಟ್ಟಿಯಾಗಿ ನಿಲ್ಲುತ್ತಾ? ಯಾಕಂದ್ರೆ ಭಾಳ ಜನ ಮದ್ವಿನೂ ಹಾಕಾರ. ಈಗ ಆನ್ಲೈನಾಗ 1 ವರ್ಷ ಪ್ರೀತಿ ಮಾಡೇನಿ, ಈಗ ಹುಡುಗಿದ ಹಂಗೆ ಆಗಿದೆ, 1 ವರ್ಷ ಪ್ರೀತಿ ಮಾಡೇನಿ ಹೋಗಿ ಮದ್ವೆ ಆದೆ ಅಂತಂದೇಳಿ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗಿದೆ. ಇವೆಲ್ಲ ಗಟ್ಟಿಯಾಗಿ ಉಳಿತವ ಅಂತ? ಯಾಕೆ ಉಳಿಬಾರ್ದು? ಉಳಿಸ್ಕೋಬೇಕು, ಆಗ್ಬಿಟ್ಟಿದ್ದಾರೆ. ಆಗಲ್ಲ ಅಂತಾನು ಏನಿಲ್ಲವಲ್ಲ. ಯಾಕೆ ಆನ್ಲೈನ್ ಪ್ರೀತಿ ಮಾಡಬಾರ್ದು, ಅದೊಂದು ಕ್ರೈಮ್ ಅಂತ ಏನಿಲ್ಲ. ಎಷ್ಟೊಂದು ಜನ ಆನ್ಲೈನ್ ಎಲ್ಲ ಸಿಕ್ ಚೆನ್ನಾಗಿದ್ದಾರೆ. ಅವಾಗ ಫೋನ್ ಇತ್ತು, ಇನ್ನೊಂದು ಮತ್ತೊಂದಿತ್ತು, ಅವಾಗ ಸಿಕ್ತಿದ್ದ, ಇವಾಗ ಸಿಕ್ತಿರೋ ರೀತಿಗಳು ಬೇರೆ ಇದೆ ಅಷ್ಟೇ. ಕೊನೆಗೂ ಸಂಸಾರ ಮಾಡೋದು ಅದೇ ಹುಡುಗ ಹುಡುಗಿನೇ ಮಾಡೋದಲ್ವಾ, ಎಲ್ಲಿ ಸಿಕ್ಕರೆ. ಹೌದು, ಸೂಪರ್ ಸರ್. ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಮಗ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ವಿಭಿನ್ನವಾಗಿತ್ತು, ನಿಮ್ ಭಾಷೆ ಚೆನ್ನಾಗಿತ್ತು. ಹೌದು, ಎಲ್ಲ ಮಂದಿ ಭಾಳ ಅದ ಮಾತಾಡ್ತಾರೆ. ಅಲ್ರಿ, ಬಟ್ ಆದ್ರೆ ನೀವು ರೊಮ್ಯಾಂಟಿಕ್ ಬಾರಿ ಬೇಜಾರು ಮಾಡಿದ್ರು ಬಿಡ್ರಿ ಸರ್. ಹಂಗ ಬೈದಾ ಬಿಟ್ರಿ ನೀವು ನನಗ. ನಾನೆಲ್ಲಿ ಬೈದೆ ಅಂದ್ರೆ ಹಂಗ ಅಂದ್ರಲ್ರಿ ಸರ್, ನಿಮ್ಗೆ ಯಾಕೆ ಬೇಕು ಅಂದ್ಬಿಟ್ರಲ್ಲ ನನಗೆ ರೊಮ್ಯಾಂಟಿಕ್ ಅಂದ್ರೆ ಅಲ್ಲ. ಅದರಿಂದ ಏನ್ರಿ ಸರ್, ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ ಅಂತ ಕೇಳಿದ್ರೆ? ಅಲ್ರಿ ಸರ್, ಕ್ಯೂರಿಯಾಸಿಟಿ ಅಂದ್ರೆ ಎಲ್ಲ ಮಂದಿಗೆ ಇರ್ತತಿ. ಹಂಗ ಮಂದಿ ಪರವಾಗಿ ನಾ ಕೇಳೇನಿ ಅಷ್ಟೇ. ಅದ್ ಮಂದಿ ಅಂತ ಪಾಪ ಅವ್ರ ಮೇಲೆ ತಾಕಿ ನಿಮಗ್ ಬೇಕಾಗಿರೋದು. ಆ ಮಂದಿ ಯಾರು ಅಂತ ಹುಡುಕ್ಬೇಕು. ನಿಮಗ್ ಬೇಕಾಗಿರೋದು ಕೇಳ್ಬಿಟ್ಟು ನೀವು ಮಂದಿ ಮೇಲೆ ಹಾಕ್ಬಿಡೋದು ಮೆತ್ತಿಗೆ. ಇಲ್ರಿ ಸರ್, ಕಮೆಂಟ್ ನಾಗ ನೋಡ್ರಿ ಇರ್ತಾವ. ಏನ್ ಕೇಳ್ತಾವ್ರಿ ಯಾರು ರೊಮ್ಯಾಂಟಿಕ್ ಯಾರು ಇದು ಅಂತ? ಕಮೆಂಟ್ ಅಲ್ಲಿ ಯಾರು ಹಾಕ್ತಾರಂಗೆ? ಅಲ್ರಿ, ಎಲ್ಲ ನೋಡಿದ್ದಿನ ಅದಕ್ಕೆ ಸರ್. ಈಗ ನಿಮ್ಮ ಫ್ಯಾನ್ ಒಬ್ಳು ನನಗೊಂದು ವಿಡಿಯೋ ಮಾಡಿ ಕಳ್ಸಳ್ರಿ ಸರ್, ಅದನ್ನೊಂದು ತೋರಿಸ್ಬಿಡ್ತೀನಿ. ಪಾಪ ಹುಡುಗಿ ನನಗೆ ನಿನ್ನಿಂದ ಬೆನ್ನತ್ತಿತ್ತು. ಹಾಂ, ಅವ್ರ ಹೆಸರೇನೋ ಗೌತಮಿ ಅಂತವ. ತುಂಬಾ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಎಸ್, ನನಗೆ ತುಂಬಾ ಪಾಪ ಕೇಳ್ತಾನೆ ಇದ್ಲು, ವೆರಿ ಸ್ವೀಟ್ ಆಫ್ ಹರ್. ಅಂಡ್ ಬಟ್ ಪೋಸ್ಟ್ಮಾರ್ಟಮ್ ಇದು ಅಂದ್ರೆ ಇದು ಡೆಲಿವರಿ ಬಾಣಂತನ ಇದು ಗೊತ್ತಾಯ್ತು. ವೆರಿ ಸ್ವೀಟ್ ಆಫ್ ಹರ್. ಇಷ್ಟು ಮೆಸೇಜ್ ಕಳ್ಸಿದ್ದಾರೆ. ಅಂಡ್ ಲವ್ ಮಾಕ್ಟೇಲ್ 3 ಟ್ರೇಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಅದೇನೋ ನಿಮ್ ಸಾಂಗ್ ಕೂಡ ಇದನ್ನ ಮಾಡಿ ಹಾಕಿದ್ರಂತೆ VIP ದ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರಶ್ನೆ ಕೃಷ್ಣ ಅವ್ರಿಗೆ ಪ್ರಶ್ನೆ ಫಸ್ಟ್ ಕೇಳಿದ್ದು, ಮದುವೆ 25-30 ಮದುವೆ ಆಗಲ್ಲ, ಯಾಕೆ ಭಯ ಕಾಡುತ್ತಾ ಅಂದ್ರೆ ಎಲ್ಲಿ ಬ್ರೇಕಪ್ ಆಗ್ಬಿಡುತ್ತೆ ಮದುವೆ ಆದ್ರೆ ಅಂತ. ಆ ಥರ ಯಾರಾದರೂ ನಾವು ಮದುವೆ ಆಗಕ್ಕೆ ಅಂದ್ರೆ ಎದುರ್ತಾ ಇದ್ದಾರೆ ಅಂದ್ರೆ ಅದು ಆ್ಯಕ್ಚುಲಿ ಮದುವೆ ಆದ್ಮೇಲೆ ಬ್ರೇಕಪ್ ಆಗುತ್ತೆ ಅಂತ ಅಲ್ಲ, ಅವಳ ಜೊತೆ ಲೈಫ್ ಲಾಂಗ್ ಇರಬೇಕಲ್ಲ ಅಂತ ಮದುವೆ ಆಗ್ತಿರಲ್ಲ ಅಷ್ಟೇ, ಏನಿಲ್ಲ. ಅದು ಬ್ರೇಕಪ್ ಮಾಡ್ಕೊಂಬೋಣ. ಕೃಷ್ಣನೇ ಒಂದು ಇನ್ನೂ ಲೇಟಾಗಿ ಮದುವೆ ಆಗಿದೆ. ನಾನೇ 35 ವರ್ಷಕ್ಕೆ ಮದುವೆ ಆಗಿರೋದು. ಹೌದಾ ಸರ್? ಅಲ್ಲ ಅಂದ್ರೆ ಬೇಗ ಮತ್ತೆ ಲೇಟ್ ಅಂತ ಏನಿಲ್ಲ, ಕರೆಕ್ಟಾಗಿ ಯಾರು ಸಿಕ್ಕಿ ನಿಮಗೆ ಖುಷಿ ಅನ್ಸ್ದಾಗ ಮದುವೆ ಆಗಿ. 27-28 ಇದ್ದಾಗ ಮೇಲೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಮದುವೆ ಆಗಿದ್ದ 34-35ಕ್ಕೆ. ಸೊ ನಾವು ಅರ್ಥ ಮಾಡ್ಕೊಂಡು ನಮ್ಮ ಡಿಪೆಂಡ್ಸ್ ಒಬ್ಬೊಬ್ರದ್ದು. ನಿಮ್ಗೆ ಹೇಳಿದಲ್ಲ ಯಾವುದು ತಪ್ಪು ಸರಿ ಅಂತಿಲ್ಲ. ಈಗ ನಾವು ಓಕೆ ನಮ್ಮ ಕೆರಿಯರಲ್ಲಿ ಏನೋ ಒಂದು ಮಾಡಿ ಆಮೇಲೆ ಮದುವೆ ಆಗೋಣ, ಕೆರಿಯರ್ನ ಇಂಪಾರ್ಟೆಂಟು ಆ ಥರದ್ದೆಲ್ಲ ನಾವು ನಮ್ಮ ಲೈಫಲ್ಲಿ ಅದು ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಮಾಡಿದ್ವಿ. ಸೊ ಡಿಪೆಂಡ್ಸ್ ಆಗೇನು ಅವ್ರದ್ದಲ್ಲಿ ಏನೇನಿರುತ್ತೆ ಅದ್ರ ಮೇಲೆ. ಸೊ ಈಗ ಯಾರಿಗೂ ನಂಬಿಕೆ ಇಲ್ಲ ಅಂದರೆ ಐ ಥಿಂಕ್ ಮದುವೆ ಭಯ ನಂಬಿಕೆ ಇಲ್ಲ ಅನ್ನೋದೆಲ್ಲ ಸುಳ್ಳು. ನಾನು ಹೇಳ್ತಾ ಇರೋದು ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅದೊಂದು ಬೇರೆನೇ ಜರ್ನಿ, ಒಂದು ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಮಕ್ಕಳಾಗೋದು ಅಷ್ಟೇ ನದರ್ ಜರ್ನಿ ಅದು. ಸೊ ಒಂದೇ ಥರ ಆದರೂ ಬೋರ್ ಆಗುತ್ತಲ್ವ. ಸೊ ಒಬ್ಬರೇ ಇರ್ತಿರ್ತೀವಿ, ಅದೆಲ್ಲ ಆಯಿತು, ನೋಡಿರ್ತೀವಿ, 30 ವರ್ಷ ನೋಡಿರ್ತೀವಿ. ಸೊ ಮದುವೆ ಆದಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಇನ್ನೊಂದು ಥರ ಡಿಫ್ರೆನ್ಸ್ ಕಾಣುತ್ತೆ ಲೈಫಲ್ಲಿ. ಸೊ ಅದೊಂದು ಸಣ್ಣ ಜರ್ನಿ ಇರುತ್ತೆ. ಅದಾದ್ಮೇಲೆ ಮಕ್ಕಳಾದ್ಮೇಲೆ ಅದೇ ಇನ್ನೊಂದು ಥರ ಇರುತ್ತೆ. ಆಮೇಲೆ
ಲೈಫ್ ಲಾಂಗ್ ನಮಗೋಸ್ಕರ ನಾವು ಬದುಕೋಕ್ಕಾಗಲ್ಲ. ನಮಗೋಸ್ಕರ ಒಂದು 30-35 ವರ್ಷ ತನಕ ಬದುಕ್ತೀವಿ ನಾವು, ನಮಗೆ ಅಂತ ಸೆಲ್ಫ್ ಸೆಂಟರ್ಡಾಗೆ. ಅದಾದಮೇಲೆ ಮನುಷ್ಯ ಅನ್ನೋನು ಬೇರೆಯವ್ರಿಗೆ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಮಕ್ಕಳು. ಸೊ ಅದು ನದರ್ ಕ್ರಿಯೇಚರ್. ಸೊ ಅವ್ರಿಗೋಸ್ಕರ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಸ್ಟಾರ್ಟ್ ಗಿವಿಂಗ್. ಸೊ ಅದು ನೇಚರಲ್ಲೇ ಇದೆ, ಅದು ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು. ಓಕೆ ಮೇಡಮ್, ಅವ್ರು ಹೇಳ್ತಿದ್ರು ಬಾಣಂತನ ಟೈಮಲ್ಲಿ ನಾನು ನೋಡಿದ್ದೀನಿ ಮೆಲ್ಲಮ್ಮ, ನೀವು ಬಂದು ಅಡ್ಡಾಡಿದ್ದು, ಆ ಸಿನಿಮಾ ಅಂತ ಬಂದಾಗ ಡೆಡಿಕೇಶನ್ ಕೊಟ್ಟಿದ್ದು. ಐ ಥಿಂಕ್ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ, ನಾನು ಮಾತಾಡಬೇಕು. ಓಕೆ. ಯಾಕಂದರೆ ಅದನ್ನು ನೋಡಿದ್ದೀನಿ ನಾನು ಇನ್ಫ್ಯಾಕ್ಟ್ ಮಗುನ ಡೆಲಿವರಿ ಆಗ್ತಿದ್ದಂಗೆ ನಾವೊಂದು ಪೋಸ್ಟ್ ಹಾಕಿದ್ದೆ, ಎಲ್ಲ ತಾಯಂದ್ರಿಗೂ ದೊಡ್ಡ ನಮಸ್ಕಾರ ಅಂತ. ಬಿಕಾಸ್ ಓಕೆ ಎಲ್ಲ ಮಕ್ಕಳಾಗುತ್ತೆ, ಅವ್ರು ಯಾರೋ ಒಬ್ರು ಪ್ರೆಗ್ನೆಂಟ್ ಆಗ್ತಾರೆ, ಒಂದು ಮಗು ಆಗುತ್ತೆ, ನಾರ್ಮಲಾಗಿ ಮಾತಾಡ್ತೀವಿ, ಲೈಟಾಗಿ ಮಾತಾಡ್ತಾರೆ ಜನರಲ್ ಎಲ್ಲರೂ. ಬಟ್ ವಾಟ್ ಅ ವುಮೆನ್ ಗೋಸ್ ಥ್ರೂ ಆ ಟೈಮಲ್ಲಿ, ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಆರ್ ಸೋ ಸ್ಟ್ರಾಂಗ್. ದೇವರು ಅದಕ್ಕೆ ಅವ್ರು ಕೊಡೋದು ಇದನ್ನು, ಆ ಜವಾಬ್ದಾರಿನ. ದೇವ್ರು ಅದಕ್ಕೆ ಹೆಣ್ಮಕ್ಳಿಗೆ ಆ ನೋವು ಕೊಡೋದು. ಅಂದರೆ ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಅದನ್ನು ಅವರು ಅದ್ರ ಕೆಪಾಸಿಟಿ ಇದೆ ಅಂತ. ಯಾಕಂದರೆ ಐ ಡೋಂಟ್ ಥಿಂಕ್ ಗಂಡಸರಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ.